ರಾಜ್ಯ ಬಿಜೆಪಿಯಲ್ಲಿ ಟಾಕ್ ವಾರ್ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇವತ್ತು ಕೂಡ ಮುಂದುವರೆದಿದೆ ರಾಜ್ಯ ಬಿಜೆಪಿಯಲ್ಲಿ ಟಾಕ್ ವಾರ್. ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಿದೆ ವಿಧಾನಸಭಾ ಚುನಾವಣಾ ಫಲಿತಾಂಶದಲ್ಲಿ. ಈ ಹಿನ್ನೆಲೆಯಲ್ಲಿ ಸೋಲಿಗೆ ಪಕ್ಷದ ನಾಯಕರೇ ನಿರ್ಧಾರ. ಈಗ ನಾಯಕರು ಮಾಡಿರುವಂತಹ ನಿರ್ಧಾರಗಳಿದೆಯಲ್ಲ ಅದುವೇ ಇಷ್ಟು ದೊಡ್ಡ ಮಟ್ಟದ ಸೋಲಿಗೆ ಕಾರಣ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಪಕ್ಷದ ನಿರ್ಧಾರಗಳ ವಿರುದ್ಧ ರೇಣುಕಾಚಾರ್ಯ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಏನೆಲ್ಲ ಕಾರಣಗಳು ಅದನ್ನ ಅವರೇ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿಯ ವಿಚಾರ, 10 ಕೆಜಿ ಅಕ್ಕಿಯನ್ನ ಕೊಡೋದನ್ನ ಕಡಿತ ಮಾಡಿರೋದು, ತಪ್ಪು ನಿರ್ಧಾರಗಳು, ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತಹ ಕೆಲಸ ಮಾಡಿದ್ರು. ಇನ್ನು ರಾಜ್ಯಾಧ್ಯಕ್ಷರ ಗೊಂದಲದ ಹೇಳಿಕೆಗಳು ಕೂಡ ಈ ಸೋಲಿಗೆ ಕಾರಣ ಅಂತ ಹೇಳಿದ್ದಾರೆ ರೇಣುಕಾಚಾರ್ಯ ಅವರು. ಇಲ್ಲಿವರೆಗೂ ಕೂಡ ಈಗ ಎಲ್ಲರೂ ಯಾವ ಒಂದು ಕಾರಣಗಳಿಗಾಗಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದೊಂದು ಕಾರಣಗಳನ್ನ ಒಬ್ಬೊಬ್ರು ನೀಡ್ತಾ ಇದ್ದಾರೆ. ನಾವು ಒಳ ಮೀಸಲಾತಿ ಕೊಡಬೇಡ್ರಿ ಅಂತ ಹೇಳಿದ್ವಿ. ಒಳ ಮೀಸಲಾತಿ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಭಾಳಷ್ಟು ಜನ ನನಗೆ ಮಾಜಿ ಸಚಿವರು, ಮಾಜಿ ಶಾಸಕರು ಹೇಳ್ತಾರೆ, ಈ ಒಳ ಮೀಸಲಾತಿ ಭಾಳ ಕಡೆ ಚುನಾವಣೆ ಘೋಷಣೆ ಆಗಿ ಒಂದು ವಾರ ಮುಂಚೆ ಅವಶ್ಯಕತೆ ಇರಲಿಲ್ಲ. ಒಳ ಮೀಸಲಾತಿ ತಂದರು. ಅನ್ನಭಾಗ್ಯ ನಾವು ಹೇಳಿದ್ವಿ, ಹೆಂಗಿದ್ರು 10 ಕೆಜಿ ಅಕ್ಕಿ ಕೊಡ್ತೀವಿ, ಪ್ರಧಾನಮಂತ್ರಿ ಕೊಡ್ತಿದ್ರು, ಕೊನೆ ಅವಧಿಯಲ್ಲಿ ಕಟ್ ಮಾಡಬೇಡಿ ಅಂತ ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ವಿ, ಕೇಳಲಿಲ್ಲ. ಇದರಲ್ಲಿ ಲೋಪದೋಷ ಆಯಿತು. ಮತ್ತು NPS ನೌಕರರು ನನ್ನ ಕಚೇರಿಗೆ ಬಂದು ಬೆಂಗಳೂರು ವಿಕಾಸದಲ್ಲಿ ಮನವಿ ಕೊಟ್ಟರು, ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ. ಅವ್ರು ಹೋರಾಟ ಮಾಡ್ತಿದ್ರು. NPS ನೌಕರೆಲ್ಲ BJP ವಿರುದ್ಧ ತಿರುಗಿದ್ರು. ಅನ್ನಕ್ಕೂ ಹೊಟ್ಟೆ ಮೇಲೆ ಹೊಡೆದ್ರು ಅಂತೇಳಿ ಅದು ಒಂದು ಕಡೆ ಎಲ್ಲೋ ಬಡ ಜನರ ವಿರುದ್ಧ ಆದರೂ ಶಾಪ ಹಾಕಿರು. ಜಗದೀಶ್ ಶೆಟ್ಟರ್ ಈಶ್ವರಪ್ಪನ ವಯಸ್ಸಾಗಿತ್ತ, ಬಾಬೆ ಬಿಡ್ಕೊಂಡು ಇಡೀ ರಾಜ್ಯ ಉತ್ತರಕ್ಕೆ ಪ್ರವಾಸ ಮಾಡಿದರು. ಅವ್ರದ್ದು BJP ಕೂಡ ಈಶ್ವರಪ್ಪಗೆ ಅನ್ಯಾಯ ಮಾಡಿದರು. ತಪ್ಪು ನಿರ್ಧಾರಗಳು, ಸರ್ಕಾರ ಪಕ್ಷದ ತಪ್ಪು ನಿರ್ಧಾರಗಳಿದೆ. ನಾನೇ ನೇರ ಮಾತಾಡ್ತೀನಿ. ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ಇನ್ನೂ ರಾಜ್ಯದ ಅಧ್ಯಕ್ಷ ಸ್ಥಾನ ಮಾಡೋಕ್ಕಾಗಿಲ್ಲ. ಇವೆಲ್ಲವೂ ಕಾರಣಕ್ಕೆ ಭಾಳಷ್ಟು ವೈಫಲ್ಯಗಳಿಂದ ಸೋತಿದ್ವಿ ನಾವು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಒಂದು ವೇಳೆ ಗೆದ್ದಿದ್ರೆ 100 ಜನ, ಈಗ ಸೋತ್ರೆ ಅವರಿವರ ಮೇಲೆ ಹೇಳುವಂತಹ ಕಾರಣಗಳೇ ನಮಗೆ ಕಾಣಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಆತ್ಮಾವಲೋಕನ ಸಭೆಯಲ್ಲಿ ಒಂದಷ್ಟು ಕಾರಣಗಳನ್ನ ಹುಡುಕಿದ್ರೆ ಈಗ ಒಬ್ಬೊಬ್ಬ ಶಾಸಕರು, ಸೋತ ಶಾಸಕರು, ಗೆದ್ದಂತಹ ಶಾಸಕರುಗಳು ಮಾತನಾಡೋದನ್ನ ಕಂಡ್ರೆ ಬಿಜೆಪಿಯ ಸೋಲಿಗೆ ಪ್ರಮುಖ ಕಾರಣಗಳನ್ನು ಒಬ್ಬೊಬ್ಬರೇ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ. ರಾಜ್ಯ ಬಿಜೆಪಿಯಲ್ಲಿ ಈಗ ಸೋಲು ಏನಾಯ್ತು, ಬಿಜೆಪಿಯಲ್ಲಿ ಹೀನಾಯ ಸೋಲು. ಕೇವಲ 65 ಶಾಸಕರಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು. ಆದ್ರೆ ಆತ್ಮಾವಲೋಕನ ಸಭೆಯನ್ನು ಮಾಡಲಾಯ್ತು, 100 ಕಾರಣಗಳನ್ನ ಹುಡುಕಲಾಯ್ತು. ಆದ್ರೆ ಶಾಸಕರು, ಈಗಾಗಲೇ ಅನೇಕ ಪ್ರಮುಖ ಶಾಸಕರು ಕೂಡ ಸೋತಿದಾರಲ್ಲ, ಸೋಲಿಗೆ ಏನ್ ಕಾರಣ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಒಳ ಮೀಸಲಾತಿ ವಿಚಾರ ಬಿಜೆಪಿಗೆ ಗೆಲುವನ್ನ ತಂದುಕೊಡಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಶಾಸಕರು ಹೇಳುವ ಪ್ರಕಾರ ಒಳ ಮೀಸಲಾತಿಯೇ ದೊಡ್ಡ ಪೆಟ್ಟು ಅಂತ ಹೇಳ್ತಾ ಇದ್ದಾರೆ. 10 ಕೆಜಿ ಅಕ್ಕಿ ಕಡಿತ ಮಾಡಿರೋದು, ಅನೇಕ ತಪ್ಪು ನಿರ್ಧಾರಗಳು ಕೂಡ ಸೋಲಿಗೆ ಕಾರಣಗಳನ್ನ ಹೇಳ್ತಿದ್ದಾರೆ ರೇಣುಕಾಚಾರ್ಯ ಅವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ 100 ಕಾರಣಗಳನ್ನು ಹುಡುಕಲಾಗ್ತಾ ಇದೆ. ಆತ್ಮಾವಲೋಕನ ಸಭೆಯಲ್ಲೂ ಕಾರಣಗಳನ್ನು ಹುಡುಕಲಾಯಿತು. ಆದ್ರೆ ಒಬ್ಬೊಬ್ಬ ಶಾಸಕರು ಈಗ ಸೋಲಿನ ಪರಾಮರ್ಶೆ ಮಾಡುವಾಗ ಅನೇಕ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ನಮಿತಾ, ಇದು ಮುಖ್ಯವಾಗಿ ಚುನಾವಣೆ ಸೋಲಿನ ಬಳಿಕವಾಗಿ ಒಂದಷ್ಟು ಕಾರಣಗಳನ್ನು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಏನು ಸೋತಿದ್ದಾರೆ ಮಾಜಿ ಶಾಸಕರು, ಅವರು ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಚುನಾವಣೆಗೆ ಪ್ರಮುಖವಾಗಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಒಂದು ಭಾಗ ಆದ್ರೆ, ಮತ್ತೊಂದು ಕಡೆ ಸ್ವಪಕ್ಷದಲ್ಲೇ ಆಗಿರತಕ್ಕಂಥ ಎಡವಟ್ಟುಗಳ ಬಗ್ಗೆ ಈಗ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು ನೀವು ಗಮನಿಸಬಹುದು. ರೇಣುಕಾಚಾರ್ಯ ಅವರು ಪ್ರಮುಖವಾಗಿ ಬಿಜೆಪಿಯಲ್ಲಿ ಪ್ರಮುಖವಾದಂತಹ ಹುದ್ದೆಯಲ್ಲಿದ್ರು, ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿದ್ರು. ಹಲವಾರು ಆದಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಅದನ್ನ ಎಲ್ಲೋ ಒಂದ್ ಕಡೆಗೆ ಬಿಜೆಪಿ ನಾಯಕರು ಸರಿಪಡಿಸುವ ಒಂದು ಕೆಲಸವನ್ನ ಮಾಡಿಲ್ಲ. ಆ ಕಾರಣಕ್ಕೋಸ್ಕರವಾಗಿನೇ ಇವತ್ತು ರೇಣುಕಾಚಾರ್ಯ ಅವರು ಒಂದು ರೀತಿಯ ಆಕ್ರೋಶ ಭರಿತವಾಗಿ ಮಾತಾಡಿರುವಂತದ್ದು. ಈಗಾಗಲೇ ಈ ಹಿಂದೆ ಯಡಿಯೂರಪ್ಪನವರು ಅಧಿಕಾರದಿಂದ ಇಳಿಸುವ ಬಳಿಕವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ಬೇಕಾಗಿದ್ರು. ಪರೋಕ್ಷವಾಗಿ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವವನ್ನ ಜನರು ಒಪ್ಪೋದಿಲ್ಲ. ಹೀಗಾಗಿ ಯಡಿಯೂರಪ್ಪನವರು ಅಧಿಕಾರ ಇರುವವರೆಗೂ ಕೂಡ ಇದ್ದಿದ್ರೆ ಎಲ್ಲೋ ಒಂದ್ ಕಡೆ ನಾವು ಗೆಲ್ಬಹುದಾಗಿತ್ತು ಅನ್ನುವಂಥದ್ದು. ಮತ್ತೆ ಈಗಾಗಲೇ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಚಿವ ಸುಧಾಕರ್ ಅಂತ ಹೇಳ್ಬೋದು, ಮಾಜಿ ಸಚಿವ ಸುಧಾಕರ್ ಅವರು. ಆದ್ರೀಗ ಈ ಸುಧಾಕರ್ ನೇಮಕ ಮಾಡಿದ ಬಳಿಕವಾಗಿನೇ ರೇಣುಕಾಚಾರ್ಯ ಅಪಸರವನ್ನ ಎತ್ತಿದ್ರು. ಅಂದ್ರೆ ಅವ್ರನ್ನ ಹೊಸಬ್ರಿಗೂ ಕೊಟ್ಟಿದ್ದಾರೆ, ಬೇರೆಯವ್ರಿಗೆ ಯಾರು ಸೀನಿಯರ್ ಕೊಡ್ಬೋದಾಗಿತ್ತಲ್ಲ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಗೆ ನಮ್ದು ಒಂದ್ ರೀತಿ ಸರಿದಿ ಹೋಗುವಂತ ಒಂದು ಪ್ರಣಾಳಿಕೆ ಇರ್ಲಿಲ್ಲ, ಜನರಿಗೆ ತಲುಪುವಂತ ಪ್ರಣಾಳಿಕೆ ಕೂಡ ಇರ್ಲಿಲ್ಲ ಅನ್ನುವಂಥದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಅಂದ್ರೆ ಒಳ ಮೀಸಲಾತಿ ವಿಚಾರ ಆಗಿರ್ಬೋದು, ಮತ್ತೆ ಒಳ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ದೊಡ್ಡ ಪೆಟ್ಟನ್ನ ನಾವು ಮಾಡಿದೀವಿ. ಯಾಕಂದ್ರೆ ಈಗಾಗಲೇ ಒಳ ಮೀಸಲಾತಿ ವಿಚಾರದಲ್ಲಿ ಕೂಡ ಸರ್ಕಾರ
ಸೀರಿಯಸ್ ಆಗಿ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಸಮಸ್ಯೆಯನ್ನ ಸರಿದೂಗಿಸಬೇಕಾಯ್ತು. ಒಳ ಮೀಸಲಾತಿನೇ ನಮ್ಗೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ ಅನ್ನುವಂಥದ್ದು. ಮತ್ತೆ ಈಗಾಗಲೇ ಈ ಹಿಂದಿನ ಅಭಿವೃದ್ಧಿ ವಿಚಾರ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಹೀಗೆ ಪ್ರಮುಖವಾದಂತಹ ವಿಚಾರಗಳನ್ನ ಒಂದ್ ರೀತಿ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಸ್ವಪಕ್ಷ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಹೊಂದಾಣಿಕೆ ವಿಚಾರ ಕೂಡ ಚುನಾವಣೆ ಸೋಲಿಗೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಒಂದಲ್ಲ ಒಂದು ಕಾರಣಗಳನ್ನ ಹುಡುಕುವಂತ ಸಂದರ್ಭದಲ್ಲಿ ಒಂದು ರೀತಿ ಸ್ವಪಕ್ಷದವರ ವಿರುದ್ಧವಾಗಿನೇ ಈಗ ಮಾಜಿ ಶಾಸಕರು ಈಗ ತಿರುಗಿ ಬಿಡ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.